ಬಿಸ್ಮಿಲ್ಲಾಹಿರ್ರಹಮಾನಿರ್ರಹೀಂ. ಪರಮ ದಯಾಮಯನು ಕರುಣಾನಿಧಿಯಾದ ಅಲ್ಲಾಹನ ನಾಮಸ್ಮರಣೆಯೊಂದಿಗೆ ಒಂದು ವೋಟ್ ಆಫ್ ಥ್ಯಾಂಕ್ಸ್ ಹೇಳೋದಕ್ಕೆ ಬಯಸ್ತೇನೆ. ನಾನು ಇದು ಜೀವಮಾನದ ಒಂದು ಗೌರವ, ರಾಜ್ಯೋತ್ಸವ ಪ್ರಶಸ್ತಿ. ನನ್ನ ಮಾತೃ ಸಂಸ್ಥೆ ಬ್ಯಾರಿಸ್ ವೆಲ್ಫೇರ್ ಅಸೋಸಿಯೇಷನ್ ನನ್ನ ಮೇಲೆ ಪ್ರೀತಿ ಇಟ್ಟು ಈ ಸನ್ಮಾನವನ್ನು ಕೊಟ್ಟಿದೆ. ಆರಂಭದಿಂದ ನಾನು ಕೆಲವರನ್ನು ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೇನೆ. ಅಷ್ಟನ್ನು ಮಾತ್ರ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಗೆಳೆಯರು ಏನು ಹೆದರಬೇಕಾಗಿಲ್ಲ, ಯಾಕಂದರೆ ನನ್ನ ಗೆಳೆಯರು ಮೊದಲೇ ಹೇಳ್ತಾ ಇದ್ದಾರೆ, ನೀವು ಮುಂದೆ ನಿಂತರೆ ಮತ್ತೆ ನೀವು ಸರ್ 3 ನಿಮಿಷ ಅಂತ ಅಲ್ಲಿಂದ ಸೂಚನೆ ಕೊಡ್ತಾ ಇದ್ದಾರೆ. ಸರ್ ವೋಟ್ ಆಫ್ ಥ್ಯಾಂಕ್ಸ್ ಒಂದು, ಯಾಕಂದರೆ ಈಗ 64 ನನಗೆ ಕನ್ನಡ ಕಲಿಸಿದ ನನ್ನ ತಂದೆ BK ಮೊಯ್ದೀನ್, ನಕ್ಕ ಕನ್ನಡ ಬಡಿಪಾಟಿಯ ನನ್ನ ಹಬ್ಬ BK ಮೊಯ್ದೀನ್, ನನಗೆ ಸಹನೆಯನ್ನು ಕಲಿಸಿದ ನನ್ನ ತಾಯಿ ಝೈನಬ, ನಕ್ಕ ಸೊಬುರು ಬಡಿಪಾಟಿಯಾಗಂತ ನನ್ನ ಉಮ್ಮ ಝೈನಬ, ಅದೇ ಪೋಲ ಚೆರ್ದಿಲು 40 ವರ್ಷ ನಂಗಲ ರಾಯತ್ತಲು ಹಳೆ ಅಂಗಡ್ಲಿ ಕತಿಬಾಯ್ತು ಅಂತ ಕೇಸಿ ಮೊಯ್ದೀನ್ ಮುಸ್ಲಿಯಾರ್ ತಲಪಾಟ್ರಿಯಲ್ಲಿ ನನ್ನ ಉಮ್ಮಗೂ ಐಲೆ ಬಡಿಪಾಟ್ರು, ನಕ್ಕು ಐಲೆ ಬಡಿಪಾಟ್ರು, ನನ್ನ ಹಬ್ಬಗೂ ಐಲೆ ಬಡಿಪಾಟ್ರು ಅರಬಿಕ್ ಐಲವರು ನಾಗರ ಬೆತ್ತೆ ಅಂತ ಆ KC ಮೊಯ್ದೀನ್ ಮುಸ್ಲಿಯಾರ್ ಅವರಿಗೆ ಮತ್ತು ಅವರ ಜೊತೆಗಿದ್ದ ನಾಗರ ಬೆತ್ತಕ್ಕೆ ಥ್ಯಾಂಕ್ಸ್. ಅದೇ ರೀತಿ ಉರ್ದು ಮಾಸ್ಟ್ರು, ನಮ್ಮ ಉರ್ದು ಶಾಲೆಯ ಹೆಡ್ ಮಾಸ್ಟ್ರು ಕರೀಮ್ ಉಸ್ತಾದ್. ನಾನು ಶಾಲೆ ತಪ್ಪಿಸಿ ಮನೆಯಲ್ಲಿರಬೇಕು ಅಂತೇಳಿ ಪ್ರಯತ್ನ ಏನೆಲ್ಲ ಮಾಡ್ತಾ ಇದ್ದೆ ಚಿಕ್ಕಂದಿನಲ್ಲಿ. 4ನೇ ತರಗತಿವರೆಗೆ ಉರ್ದು ಮೀಡಿಯಂ ಸ್ಟೂಡೆಂಟ್, ನಾನು ಶಾಲೆ ಸ್ಟೂಡೆಂಟ್ ಸಂತೆಗಟ್ಟಿನಲ್ಲಿ. ಅವರು ನಮ್ಮ ಮನೆಯ ಬಾಡಿಗೆಯಲ್ಲೇ ಇದ್ದದರಿಂದ ಅದು ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶನೇ ಇಲ್ಲ. ಅವ್ರದ್ದು ಒಂದು ಬೆತ್ತ ಇತ್ತು. ನನ್ನನ್ನು ದರ ರಸ್ತೆಯಲ್ಲಿ ಎಷ್ಟೋ ಸಲ ಎಳ್ಕೊಂಡು ಹೋಗಿದ್ದಾರೆ ಉರ್ದು ಶಾಲೆಗೆ ಆ ಕರೀಮ್ ಉಸ್ತಾದ್ ಅವರಿಗೆ. ಅದೇ ರೀತಿ ರೊಸಾರಿಯೋ ಹೈಸ್ಕೂಲ್ನಲ್ಲಿ ನನ್ನ ಎಲ್ಲ ಚಟುವಟಿಕೆಗಳಿಗೆ, ನಾನು ರೊಸಾರಿಯೋ ಹೈಸ್ಕೂಲ್ನಲ್ಲಿದ್ದಾಗ ಒಂದು ಸ್ಪರ್ಧೆ ಇತ್ತು. ಪ್ರತಿಯೊಬ್ಬ ವಿದ್ಯಾರ್ಥಿ ಒಂದು ಮ್ಯಾಗ್ಝಿನ್ ಮಾಡಬೇಕು, ಅವಂದೇ ಸ್ವಂತ ಮ್ಯಾಗ್ಝಿನ್. ನಾ ಪತ್ರಕರ್ತನಾಗೋದಕ್ಕೆ ಮೊದಲ ಅಲ್ಲಿ ಒಂದು ಸ್ಟೆಪ್ ಬಂದಿದ್ದು. ಆ ಮ್ಯಾಗ್ಝಿನ್ಗೆ 100 ರೂಪಾಯಿ ಬಹುಮಾನ ಇತ್ತು. ವಾರ್ಷಿಕೋತ್ಸವ ದಿನ ಕೊಡ್ತಾಯಿದ್ರು 100 ರೂಪಾಯಿ. ಆ ಕಾಲದಲ್ಲಿ ಭಾಳ ದೊಡ್ಡದದು. 8, 9, 10ನೇ ತರಗತಿ 3 ತರಗತಿಯವರಿಗೆ ಒಂದೇ ಪ್ರೈಸ್ ಅದು. ಆ 3 ವರ್ಷ ನಾನೇ ಫಸ್ಟ್ ಪ್ರೈಸ್ ತಗೊಂಡಿದ್ದೀನಿ. ಅದಕ್ಕೆ ಮುಖ್ಯ ಕಾರಣ ವೆಲೇರಿಯನ್ ರೋಡ್ರಿಗಸ್ ಅಂತ ನನ್ನ ಮೇಷ್ಟ್ರು. ಅದೇ ಮುಂದೆ ನನಗೆ ಸುಧಾ ವಾರಪತ್ರಿಕೆ ಮಾಡುವಾಗ ನೆನಪಾಗ್ತಾ ಇತ್ತು ಆ ಸ್ಫೂರ್ತಿ. ಅದೇ ರೀತಿ ಹೆಬ್ರಿ ಜೂನಿಯರ್ ಕಾಲೇಜಿನಲ್ಲಿ ನನಗೆ ಬಹಳ ಇನ್ಫ್ಲುಯೆನ್ಸ್ ಮಾಡಿದಂಥವರು ನಮ್ಮ ಕನ್ನಡ ಮೇಷ್ಟ್ರು ಗಣನಾಥ ಭಟ್ ಅವರು, ಆಮೇಲೆ ಹಿಂದಿ ಮೇಷ್ಟ್ರು ರಮೇಶ್ ಭಟ್ ಅವರು. ರಮೇಶ್ ಭಟ್ ಅವರಿಗೆ ಒಂದು ಅಭ್ಯಾಸ ಇತ್ತು, ತಿಂಗಳಿಗೆ ಒಂದು ಸಲ ಎಲ್ಲ ಮಕ್ಕಳನ್ನು ಎದ್ನಿಲ್ಲು, ಮುಂದೆ ಏನಾಗ್ತೀಯಾ ಅಂತ, ಎದ್ನಿಲ್ಲು ನೀನೇನಾಗ್ತೀಯ ಅಂತ. ನಮ್ಮದು ಎಲ್ಲ ಹುಡುಗರು SSLCನಲ್ಲಿ ನಾನು ಡಾಕ್ಟ್ರು ಆಗ್ತೇನೆ, ಲಾಯರ್ ಆಗ್ತೇನೆ, ಡಾಕ್ಟ್ರು ಲಾಯರು ಹೀಗೆ. ನಡುವೆ ನಾನು ಮಾತ್ರ ಒಬ್ಬ ಏನು ಎತ್ಕೊಂಡ್ಬಿಟ್ಟು ನಾನು ಜರ್ನಲಿಸ್ಟ್ ಆಗ್ತೇನೆ ಅಂತೇಳಿ ಹೇಳಿದ್ದೆ ಅವಾಗ. ಅದು ಬಹುಶಃ ಆ ಕನಸು ಆ ಕಾಲದಲ್ಲಿ ಇತ್ತು ಅಂತೇಳಿ ಕಾಣಿಸುತ್ತೆ. ಆಮೇಲೆ ಗೋವಿಂದಾಸ್ ಕಾಲೇಜಿನಲ್ಲಿ ನನಗೆ ಬಹಳ ಇನ್ಫ್ಲುಯೆನ್ಸ್ ಮಾಡಿದಂಥವ್ರು ಡಾಕ್ಟರ್ ಸೀತಾರಾಮಾಚಾರ್ಯ ಹೊಸಬೆಟ್ಟು. ಅವರು ನನಗೆ ಪಾಠ ಮಾಡಲಿಲ್ಲ, ಯಾಕಂದರೆ ಅವರು BA ಸೆಕ್ಷನ್ಗಿದ್ರು, ನಾನು BCom ಸೆಕ್ಷನ್ನಲ್ಲಿದ್ದೆ. ಆದರೆ ನನ್ನೆಲ್ಲ ಸಾಹಿತ್ಯಿಕ ಚಟುವಟಿಕೆಗಳಿಗೆ ನೀಡಿದವರು ಡಾಕ್ಟರ್ ಸೀತಾರಾಮಾಚಾರ್ಯ ಹೊಸಬೆಟ್ಟು ಮತ್ತು ಶೇಖರ್ ಇಡ್ಯ ಅವರು. ಆಮೇಲೆ ಡಾಕ್ಟರ್ ಲೀಲಾವತಿ ರಾವ್ ಮೇಡಮ್ ಅವರು. ಈ 3 ಮಂದಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೇನೆ. ಆಮೇಲೆ ವಾಪಸ್ ಮನೆಗೆ ಹೋಗಬೇಕಾಗಿದೆ. ನನ್ನ ಪತ್ನಿ ಅಸೀಲಾ ಖತೀಜಾ ಮತ್ತು 2 ಮಕ್ಕಳಾದ ಸುಹಾ ಮತ್ತು ಝೈನಬಾ, ಮತ್ತೀಗ ಅದರ ಜೊತೆಗೆ ಒಂದು ಹೊಸ ಕೋರಸ್ ಸೇರಿಕೊಂಡಿದೆ ನನ್ನ ಮೊಮ್ಮಗಳು ಇನ್ಸೀರಾ. ಇವರೆಲ್ಲರೂ ಕೂಡ ನನ್ನ ಹಿಂದೆ ಎಲ್ಲರದ್ದು ಪಾಲಿದೆ ಇದರಲ್ಲಿ. ನಾವು ಸುಮ್ಮನೆ ಹೇಳ್ತೀವಿ ಎಲ್ಲ ನಾನೇ ಮಾಡಿದ್ದು ಅಂತ, ಹಾಗಲ್ಲ, ಇವರೆಲ್ಲರದ್ದು ಪಾಲಿದೆ ಇದರಲ್ಲಿ. ಅದೇ ರೀತಿ ಪ್ರಜಾವಾಣಿ ನನ್ನ ಇಡೀ ವೃತ್ತಿ ಜೀವನಕ್ಕೆ ಒಂದು ದಿಕ್ಕನ್ನು ಕೊಟ್ಟಂಥ ಪ್ರಜಾವಾಣಿ 34 ವರ್ಷಗಳ ಕಾಲ ಒಂದೇ ಸಂಸ್ಥೆಯಲ್ಲಿ ಹಂತವಾಗಿ ಮೇಲಕ್ಕೆ ಬರೋದಷ್ಟು ಸುಲಭ ಇಲ್ಲ. ಅಲ್ಲಿ KN ಹರಿಕುಮಾರ್ ಅವರು, ಶಾಂತ್ ಕುಮಾರ್ ಅವರು ಮತ್ತು ತಿಲಕ್ ಕುಮಾರ್ ಅವರು ನನ್ನ ಬೆನ್ನ ಹಿಂದೆ ಗಟ್ಟಿಯಾಗಿ ನಿಂತಹ ಮ್ಯಾನೇಜ್ಮೆಂಟ್ನ ಬಳಗ ಮತ್ತು ನನ್ನ ಎಲ್ಲ ಸಹೋದ್ಯೋಗಿಗಳು. ಅದೇ ರೀತಿ ಈಗ ನಿವೃತ್ತಿ ಆದ ನಂತರ ನಾನೇನು ನಡೆಸ್ತಾ ಇದ್ದೀನಿ ಸಂಪಾದಕನಾಗಿ ತ್ರಿವರ್ಣ ನ್ಯೂಸ್. ಈ ತ್ರಿವರ್ಣ ನ್ಯೂಸ್ನ ಪ್ರಮೋಟರ್, ಮ್ಯಾನೇಜಿಂಗ್ ಡೈರೆಕ್ಟರ್. ಅವರು ಎಲ್ಲೂ ಎದುರುಗಡೆ ಬರಲ್ಲ ನಿಮಗೆ. ನಾನು 1 ವರ್ಷದಲ್ಲಿ ಅವರನ್ನು ಒಂದು ವಿಡಿಯೋದಲ್ಲಾದರೂ ತೋರಿಸ್ಬೇಕು ಅಂತೇಳಿ ಭಾಳ ಪ್ರಯತ್ನ ಮಾಡಿದೆ. ಅವರು ಬರ್ತಾ ಇಲ್ಲ, ಅವರು ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ಮೌಲಾನಾ ಖಾಲಿದ್ ನದ್ವಿ. ಭಾರತದ 8 ರಾಜ್ಯಗಳಲ್ಲಿ 63 ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ ಅವರು. CBSE. ಉತ್ತರ ಪ್ರದೇಶದಲ್ಲಿ ಒಂದು ಹಿಂದಿ ಪತ್ರಿಕೆಯನ್ನು ನಡೆಸ್ತಾ ಇದ್ದಾರೆ. ಹಿಂದಿ ಪತ್ರಿಕೆ ಇಡೀ ಪ್ರಜಾವಾಣಿ ಥರದ್ದು 16-18 ಪುಟಗಳದ್ದು. ಅದೇ ರೀತಿ
ಕತಾರ್ನಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ನಡೆಸ್ತಾ ಇದ್ದಾರೆ, ಮಲೇಷ್ಯಾದಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ನಡೆಸ್ತಾ ಇದ್ದಾರೆ. ಭಾಳ ಅದ್ಭುತವಾದಂತಹ ಆಲಿಮ್, ಬಹಳ ಬಹಳ ದೊಡ್ಡ ಆಲಿಮ್ ಅವರು. ನಾನು ಇದುವರೆಗೆ ಭಾಳ ಆಲಿಮ್ಗಳ ಪರಿಚಯ ಇದೆ ನನಗೆ, ಆದರೆ ಅವ್ರನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ನನ್ನ ಬೆನ್ನ ಹಿಂದೆ ನಿಂತಿದ್ದಾರೆ ಅವರು. ಸೊ ತ್ರಿವರ್ಣ ನ್ಯೂಸ್ನ ನನ್ನ ಎಲ್ಲ ಸಹೋದ್ಯೋಗಿಗಳಿಗೆ, ಪ್ರಜಾವಾಣಿಯ ನನ್ನ ಎಲ್ಲ ಸಹೋದ್ಯೋಗಿಗಳಿಗೆ, ಅದೇ ರೀತಿ ಈಗ ಈ ಸನ್ಮಾನವನ್ನು ಮಾಡಿರುವಂತಹ ದಿ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್, ಬಹಳ ವರ್ಷಗಳಿಂದ ನಾನು ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಬ್ಯಾರಿ ವೆಲ್ಫೇರ್ ಅಸೋಸಿಯೇಷನ್ನಲ್ಲಿ. ಈ ಸಲ ಎಲ್ಲ ಒತ್ತಾಯ ಮಾಡಿ ಅಧ್ಯಕ್ಷರಾಗಬೇಕು ಅಂತ ಟಿ ಕೆ ಉಮರ್ ಅವರು, ಬಿ ಎಂ ಫಾರೂಕ್ ಅವರು, ಸೈಯದ್ ಬ್ಯಾರಿ ಅವರು, ಇಲ್ಲ ಈ ಸಲ ಅಧ್ಯಕ್ಷರಾಗಿ. ನಾನು ಹೇಳೋದು ಇಲ್ಲ, ನಾನು ಅಲ್ಲಿ ಇರ್ತೀನಿ, ಹಿಂದ್ಗಡೆ ಇರ್ತೀನಿ, ನಾನು ಕಮಿಟಿನಲ್ಲಿ ಯಾವಾಗಲೂ ಇರ್ತೀನಿ, ನನ್ನ ಸೇವೆಯನ್ನು ಕೊಡ್ತೀನಿ ಅಂತ ಈ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ನನ್ನ ವ್ಯಕ್ತಿತ್ವವನ್ನು ರೂಪಿಸೋದ್ರಲ್ಲಿ ಇದು ಕೂಡ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದೆ. ಅದೇ ರೀತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದ ಕರ್ನಾಟಕ ಸರ್ಕಾರ ಇವರೆಲ್ಲರಿಗೂ ಕೂಡ ಇಂಕೆಲ್ಲರಿಗೂ ಅವರು ಬಾರಿ ಬೆಲೆಯವರು ಥ್ಯಾಂಕ್ಸ್ ಚೆಂದುಂಟಿಲ್ಲ, ಶುಕ್ರ ಸಲಾಂ ಚೆಂದುಂಟಿಲ್ಲ. ನಾನು ಜಂಡು ಪಲಕ ಸ್ಟೂಡೆಂಟ್ಸ್ಗೆ ನಾನು ಚೆಲ್ಲನು ಇಂಡಿಪೆಂಡಿಂಗ್ ನೋಕಿಯಾರು ಸ್ಟೇಜಿಲ್ ಹೆಂಗಂತೆಗಂತ ಪ್ರಶಸ್ತಿ 50,000 ಪ್ರಶಸ್ತಿ ಕೊಡ್ಕೊಡಂಥವರು ಸಂಸ್ಥೆ ಉಂಡು ಚೆಂದಂಗಿಂಡು ಬೆಂಗಳೂರಲ್ಲಿ. ಅದು ನಂಗೆ ಪೇಪರ್ಲಿ ನೋಕಡ 5,000 ಪ್ರಶಸ್ತಿ, 10,000 ರೂಪಾಯಿ, 20,000 ರೂಪಾಯಿ ಅಕಾಡೆಮಿ ಸಮೇತ. ಇಂದು ಕರ್ನಾಟಕ ಅಕಾಡೆಮಿ ಕೊಡ್ಕೊಡೋ ಗೌರವ ಪ್ರಶಸ್ತಿ, ಅದು 65 ವರ್ಷ ಅವನ ಅಂಕ ಅದ್ರ ಪಿಂದ ಕೊಡ್ಕೊಡಂತ ಅದಕ್ಕೆ ಈಕ್ವಲೆಂಟ್ ಆಗುತ್ತೆ ಅವರು ಪ್ರಶಸ್ತಿ. ಇಂಡು ನಂಗೆ ವರ್ಷದ ಬ್ಯಾರಿ ಪ್ರಶಸ್ತಿ ಕೊಡ್ತುಂಟುಳ್ಳದು. ಅದು ಬಾರಿ ಬೆಲೆಯವರು ಸಾಧನೆ. ನಿಂಗೆ ಯೋಚನೆ ಹಾಕೋರು, ನಿಂಗ ಇಪ್ಪ ಬಂಡಿಲ್ಲ ಅದಕ್ಕೆ ಮುಟ್ಟ ನಿಂಗೆಲ್ಲ ಹಿರಿಯಂಗ ಬರೋ ಚಾನ್ಸ್ ಉಂಡು. ಈ ವರ್ಷದ ಬ್ಯಾರಿದಿಂಗ ಕೂಡ ಇನ್ನಂಗ ಸುಮಾರಲ್ಲಿ ನೆಕ್ಸ್ಟ್ ಬರೋಗು ಮಯ್ಯಾವು ಅಂಕೆಲ್ಲರಿಗೂ ಇದಕ್ಕೆ ಕೋಶಿಶ್ ಹಾಕೋರು. ವರ್ಷದ ಬ್ಯಾರಿದಿ ಅವನು ಚೆಂದಿಟ್ಟು ಅದೇ ಪೇಲೆ ಮಕ್ಕ ನಿಂಗೂ ಆಗ ನಿಮ್ಮೆ ಯೋಚನೆ ಹಾಕೊಂಡು ಅವರು ರಾಜ್ಯೋತ್ಸವ ಪ್ರಶಸ್ತಿ ಕಿಟ್ಟು ಹತ್ತರ ಸುಲಭ ಇಲ್ಲ. ಅದಕ್ಕೊರು ಅಪಾರವಾಯಂಗಂತ ಸಾಧನೆ ಹಾಕೊಂಡು ನೋಡೋದು. ಇಂಡಲ್ಲ ನಾಳೆ ನಗಲು ಫೀಲ್ಡ್ ಹಂಗಂತ ಸಾಧನೆ ಹಾಕಿಟ್ಟು ರಾಜ್ಯೋತ್ಸವ ಪ್ರಶಸ್ತಿ ಎಡ್ತೊಳಗು ನಂಗೋ ஒரு இன்னொரு ಬ್ಯಾರಿ ಆ ಸ್ಥಾನத்துக்கு ಬಂಡ ಚೆಲ್ಡಂಗಂತ ஒரு ಕಿನವು ನಿಗಲೊಟ್ಟಿಗೆ ಇಕ್ಕಟ್ಟು ಈ ಥರ ಚೆಂದಿಟ್ಟು ನಂಡ ಈ 4 ಪಲಕத்தை ನಾನು ನಿಪ್ಪಾಟ್ರೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.